ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಸ್ಕಂದಷಷ್ಠಿ ಅಥವಾ ಚಂಪಷಷ್ಠಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾಳೆ ಬಂದು ಷಷ್ಠಿ ಇರೋದ್ರಿಂದ ವಿಶೇಷವಾಗಿ ನಾವು ಸುಬ್ರಹ್ಮಣ್ಯನ ಆರಾಧನೆನ ನಾಳೆ ದಿನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಬರುವಂತಹ ನಾನಾ ರೀತಿಯ ಸಮಸ್ಯೆಗಳು, ಅದರಲ್ಲೂ ಚರ್ಮವ್ಯಾಧಿಗಳು ನಮ್ಮ ದೇಹನ ಬಾಧಿಸಬಾರ್ದು. ಸೋರಿಯಾಸಿಸ್ ಅಂತಹ ಸಮಸ್ಯೆಗಳು, ನಮ್ಮ ಜೀವನನೇ ಹಾಳು ಮಾಡುವಂತಹ ಕಾಯಿಲೆಗಳು ಬೇಕಾದಷ್ಟು ಇರುತ್ತೆ. ಅಂಥ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳೆಲ್ಲ ಬರಬಾರ್ದು ಅಂತಂದರೆ ನಾವು ಖಂಡಿತವಾಗ್ಲೂ ಸುಬ್ರಹ್ಮಣ್ಯನ ಆರಾಧನೆನ ಮಾಡಬೇಕಾಗುತ್ತೆ. ಅದರಲ್ಲೂ ಮಕ್ಕಳಿಗೆ ಸೋರಿಯಾಸಿಸ್ ಆದರೆ ಮಕ್ಕಳಿಗೆ ತಲೆಯಲ್ಲೆಲ್ಲ ಕೆಂಪು ಗುಳ್ಳೆಗಳಾಗಿ ಮಕ್ಕಳಿಗೆ ತಲೆಯೆಲ್ಲ ಕಡಿತಾ ಇರುತ್ತೆ. ಆಮೇಲೆ ಮೈ ತಿಮ್ರ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಮಕ್ಕಳಿಗೆ ಓದೋದಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅಂಥವರು ಕೂಡ ವಿಶೇಷವಾಗಿ ನಾಳೆ ಚಂಪಷಷ್ಠಿನ ಆಚರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು. ತಂದೆ ತಾಯಿಗಳು ಕುಟುಂಬದಲ್ಲಿರೋಂಥ ಸದಸ್ಯರ ಜೊತೆ, ಅಂದರೆ ತಂದೆ ತಾಯಿ ಮಕ್ಕಳ ನಡುವೆ ಅನ್ಯೋನ್ಯತೆ ಅನ್ನೋದು, ಬಾಂಧವ್ಯ ಅನ್ನೋವಂಥದ್ದು, ಪ್ರೀತಿ ಮಮತೆ ಅನ್ನೋದು ಜಾಸ್ತಿ ಇರಬೇಕು. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಅಂದರೆ ಕುಟುಂಬದ ಸಮೇತ ನೀವು ವಿಶೇಷವಾಗಿ ನಾಳೆ ದಿನ ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ, ಅಯ್ಯಪ್ಪ ದೇವರು ಇರೋಂತಹ ಒಟ್ಟು ಕುಟುಂಬ ಇರೋಂತಹ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ನಾಳೆ ವಿಶೇಷವಾಗಿ ನೀವು ಪೂಜಾ ಸಂಕಲ್ಪಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಉಪವಾಸ ಕೂಡ ಇರಬೇಕಾಗುತ್ತೆ. ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ದಿರೋ ಅಂತಹ ಆಹಾರನ ನಾಳೆ ನಾವು ತಿನ್ನಬೇಕಾಗುತ್ತೆ. ಯಾಕಂದರೆ ನಾಳೆ ನಾವು ಸಸ್ಯಾಹಾರ ಮಾತ್ರ ಸೇವನೆ ಮಾಡಬೇಕು. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅಥವಾ ನಾವು ದೇವರಿಗೆ ಒಂದು ಒಪ್ಪತ್ತು ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಅರ್ಪಣೆ ಮಾಡ್ತೀವಿ ಅಂದಾಗ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ದಲೇ ಇರೋ ಅಂತಹ, ಕೊನೆಗೆ ಎಣ್ಣೆ ಕೂಡ ಬಳಸ್ದಲೇ ಇರೋ ಅಂಥ ಆಹಾರನ ಬಳಸಬೇಕು ಅಂತ ಗ್ರಂಥಗಳಲ್ಲಿ ಹೇಳುತ್ತೆ. ಆದರೆ ಅದನ್ನು ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅಕಸ್ಮಾತು ನಾವು ತಾಮಸಿಕ ಆಹಾರ ತಿಂತೀವಿ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿಲ್ಲೇ ಇರೋಂತಹ ಆಹಾರನ ನೀವು ತಿನ್ಬೋದು. ಅಟ್ಲೀಸ್ಟ್ ನಾಳೆ ದಿನ ಬೆಳಗಿನ ಟೈಮ್ಗಳಲ್ಲಿ ನೀವು ದೇವರ ದರ್ಶನಕ್ಕೆ ಹೋಗೋವರೆಗೂನಾದ್ರೂ ಉಪವಾಸ ಇದ್ದು, ಅದರಲ್ಲೂ ನಾಗರಕಟ್ಟೆಗಳಿಗೆ ವಿಶೇಷವಾಗಿ ಶಿವ ಮತ್ತು ಪಾರ್ವತಿ, ಸುಬ್ರಹ್ಮಣ್ಯ ಆ ರೀತಿ ಇರೋಂಥ ದೇವಸ್ಥಾನದ ಸುತ್ತಮುತ್ತ ಇರೋಂತಹ ನಾಗರಕಟ್ಟೆಗಳಿಗೆ ಹೋಗಿ ನಾಳೆ ದಿನ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಮಕ್ಕಳ ಕೈಗಳಲ್ಲಿ ಹೋಗಿ ನಾಳೆ ದಿನ ನೀವು ಸುಬ್ರಹ್ಮಣ್ಯನ ನಾಗರ ಕಲ್ಲುಗಳಿರುತ್ತಲ್ಲ, ಅದರಲ್ಲೂ ಜೋಡಿ ನಾಗರ ಕಲ್ಲುಗಳಿರುತ್ತಲ್ಲ, ಆ ಜೋಡಿ ನಾಗರ ಕಲ್ಲುಗಳಿಗೆ ನೀವು ನಾಳೆ ದಿನ ವಿಶೇಷವಾಗಿ ಹಾಲನ್ನು ನೀವು ಅರ್ಪಣೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡಬೇಕಾಗುತ್ತೆ, ಹಾಲಿನಿಂದ ಅಭಿಷೇಕ ಮಾಡಬೇಕಾಗುತ್ತೆ, ಮೊಸರಿನಿಂದ ಅಭಿಷೇಕ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಬೆಣ್ಣೆನ ನೀವು ಅದಕ್ಕೆ ಅಲಂಕಾರ ಮಾಡಿದ್ದೆ ಆದರೆ, ಅಥವಾ ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಭತ್ತದ ಹರಳನ್ನು ನೀವು ವಿಶೇಷವಾಗಿ ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡೋವಂಥದ್ದು, ಅಥವಾ ಒಂಬಾಳೆ ಅಂತ ಸಿಗುತ್ತೆ, ಆ ಒಂಬಾಳೆನ ನೀವು ನಾಳೆ ದಿನ ವಿಶೇಷವಾಗಿ ನಾಗರಕಟ್ಟೆಗಳಿಗೆ ಅರ್ಪಣೆ ಮಾಡೋದ್ರಿಂದ ಕಾಳಸರ್ಪ ದೋಷಗಳಿರ್ಬೋದು ಅಥವಾ ನಾಗದೋಷಗಳಿರ್ಬೋದು, ಈ ರೀತಿ ದೋಷಗಳಿದ್ದರೆ ಅದೆಲ್ಲ ಹೋಗುತ್ತೆ. ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆ, ಸಂತಾನ ವಿಳಂಬ ಆಗ್ತಾ ಇದೆ, ಅಥವಾ
ದಾಂಪತ್ಯದಲ್ಲಿ ಕಲಹ ಇದೆ, ಅಥವಾ ಗಂಡ ಹೆಂಡತಿನ ಬಿಟ್ಟಿರೋ ಅಂಥವ್ರು ಇನ್ನೊಂದು ಪುನರ್ವಿವಾಹ ಆಗ್ಬೋದು, ಅಥವಾ ಹೆಂಡತಿ ಇನ್ನೊಬ್ಬರನ್ನ ಮದುವೆ ಆಗಬೇಕು ಅಂತ ಡೈವರ್ಸ್ ಆಗಿರುತ್ತೆ, ಮತ್ತೊಂದು ಕಡೆ ಸಂಬಂಧಗಳು ನಮಗೆ ಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ವಿಶೇಷವಾಗಿ ಈ ನಾಗರ ಕಟ್ಟೆಗಳಲ್ಲಿ ವಿಶೇಷವಾಗಿ ಈ ರೀತಿ ವಸ್ತುಗಳನ್ನು ನೀವು ಸಮರ್ಪಣೆ ಮಾಡ್ಬೋದು, ಅಭಿಷೇಕ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಅಭಿಷೇಕ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಅಂದರೆ ನಾಗರ ಕಟ್ಟೆಗಳ ಹತ್ರ ಅಥವಾ ಶಿವನ ದೇವಸ್ಥಾನಗಳಲ್ಲಿ, ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಹೋಗಿ ನೀವು ಈ ವಸ್ತುಗಳನ್ನು ನೀವು ದಾನವಾಗಿ ಕೊಡ್ಬೋದು. ಬೆಣ್ಣೆ ಕೊಡ್ಬೋದು, ಹಾಲು ಕೊಡ್ಬೋದು, ಮೊಸರು ಕೊಡ್ಬೋದು, ತುಪ್ಪ ಕೊಡ್ಬೋದು, ಭತ್ತದ ಅರಳು, ಹೊಂಬಾಳೆಗಳು, ಇವುಗಳನ್ನು ನೀವು ಇವತ್ತಿನ ಸಂಜೆ ಸಮಯದಲ್ಲೇ ಹೋಗಿ ಯಾವುದು ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗೆ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ ಅಂತ ಅಭಿಷೇಕ ಮಾಡೋ ಅಂಥ ವ್ಯವಸ್ಥೆ ಇರೋಂಥ ದೇವಸ್ಥಾನಗಳನ್ನು ನೀವು ವಿಚಾರಿಸ್ಕೊಂಡು ಆ ವಸ್ತುಗಳನ್ನು ನೀವು ಸಂಕಲ್ಪ ಮಾಡಿಸಿ, ನಿಮ್ಮ ಹೆಸರು, ನಿಮ್ಮ ಕುಟುಂಬ, ನಿಮ್ಮ ಮನೆಯ ಮಕ್ಕಳ ಹೆಸರುಗಳಲ್ಲಿ ನೀವು ಸಂಕಲ್ಪ ಮಾಡಿಸಿ ಈ ವಸ್ತುಗಳನ್ನು ನೀವು ಕೊಟ್ಟು ಬೆಳಗಿನ ಜಾವದಲ್ಲಿ ಅಭಿಷೇಕ ಮಾಡೋಂಥ ಸಂದರ್ಭಗಳಲ್ಲಿ ನೀವು ಹೋಗಿ ಆ ಅಭಿಷೇಕನ ನೋಡೋದಾಗಿರ್ಬೋದು, ಆ ಅಭಿಷೇಕದ ತೀರ್ಥನ ನೀವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಆ ಅಭಿಷೇಕದ ಹಾಲನ್ನು ನೀವು ಈಸ್ಕೊಂಡು ಅವರು ಅಭಿಷೇಕ ಆದಮೇಲೆ ನಿಮಗೆ ಕೊಡ್ತಾರೆ. ಆ ಹಾಲನ್ನು ನೀವು ದಂಪತಿಗಳ ಸಮೇತ ಸೇವನೆ ಮಾಡೋವಂಥದ್ದು ಇರ್ಬೋದು. ಯಾರ ವಿವಾಹ ದೋಷ ಇದೆಯೋ ಅಂಥ ಹೆಣ್ಮಕ್ಳು ಗಂಡ್ಮಕ್ಳು ಆ ಹಾಲನ್ನು ಸೇವನೆ ಮಾಡೋವಂಥದ್ದು ಇರ್ಬೋದು. ಮಕ್ಕಳಿಗೆ ಆ ಹಾಲನ್ನು ನೈವೇದ್ಯವಾಗಿರುವಂತಹ ಪ್ರಸಾದನ ಸ್ವೀಕರಿಸೋದಕ್ಕೆ ನಾಳೆ ತುಂಬ ವ್ಯವಸ್ಥಿತವಾಗಿರುತ್ತೆ. ಅದಕ್ಕೆ ನೀವು ಇವತ್ತಿನ ದಿನವೇ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲಿ ನೀವು ಖಂಡಿತವಾಗ್ಲೂ ಕೊಡಿ. ಅದಾದಮೇಲೆ ನೀವು ನಮಗೆ ದೇವಸ್ಥಾನಗಳ ವ್ಯವಸ್ಥೆಗಳಿಲ್ಲ, ನಾವು ಏನು ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ನೀವು ಮನೆಗಳಲ್ಲಿ ಬೆಳಗಿನ ಜಾವನೇ ನೀವು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಮಡಿಯಿಂದ ಮಾಡ್ಕೊಬೇಕಾಗುತ್ತೆ ಸುಬ್ರಹ್ಮಣ್ಯನಿಗೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ಉತ್ತದ ಮಣ್ಣನ್ನು ನೀವು ಎಲ್ಲಾದರೂ ಉತ್ತದ ಮಣ್ಣನ್ನು ನೀವು ಕಲೆಕ್ಟ್ ಮಾಡಿ ಆ ಉತ್ತದ ಮಣ್ಣನ್ನು ಸ್ವಲ್ಪ ನೀವು ತಗೊಂಬಂದು ಮನೆಗಳಲ್ಲಿ ವಿಶೇಷವಾಗಿ ಒಂದು ತಾಮ್ರದ ತಟ್ಟೆಯ ಮೇಲೆ ಅಥವಾ ಮಣ್ಣಿನ ತಟ್ಟೆ ಮೇಲೆ ಒಂದು ವಿಳೆದೆಲೆ ಅಥವಾ ಅರಳಿ ಎಲೆನ ನೀವು ಹಾಕಿ ಅದನ್ನು ನೀವು ಸ್ವಲ್ಪ ಉಂಡೆ ಕಟ್ಟಿ ಅದನ್ನು ಇಟ್ಟು ಅದರ ಮುಂದೆ ನೀವು ಕಣಗಲ ಹೂಗಳಿಂದ ಅಥವಾ ಹೊಂಬಾಳೆಯ ಹೂಗಳಿಂದ ಅಥವಾ ಕೆಂಪು ಹೂಗಳಿಂದ ನೀವು ಅದನ್ನು ನೀವು ಪೂಜೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ವಿಭೂತಿ ಇಟ್ಟು ಅದಕ್ಕೆ ನೈವೇದ್ಯವಾಗಿ ಹಾಲು ಮತ್ತು ಬೆಣ್ಣೆನ ನೀವು ನೈವೇದ್ಯವಾಗಿ ಇಟ್ಟು ವಿಶೇಷವಾಗಿ ನೀವು ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಕಡಲೆಕಾಳುಗಳು ಮತ್ತು ಎಳ್ಳು ಮತ್ತು ಅಕ್ಕಿ ಅವುಗಳನ್ನು ನೀವು ನೆನೆಸಿ ಬೆಲ್ಲ ಹಾಕಿ ನೈವೇದ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ನೈವೇದ್ಯವಾಗಿ ಇಟ್ಟು ನೀವು ಎಷ್ಟು ರೀತಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ತೀರೋ ಆ ರೀತಿಯಲ್ಲಿ ಅಲಂಕಾರ ಮಾಡಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಅಷ್ಟೋತ್ತರಗಳನ್ನ ಹೇಳ್ಕೊಬೇಕು. ಸುಬ್ರಹ್ಮಣ್ಯ ಕವಚಗಳು ಬರುತ್ತೆ, ಅದನ್ನು ನೀವು ಹೇಳ್ಕೊಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಏನೂ ಬರೋಕ್ಕಾಗಲಿಲ್ಲ ಅಂದ್ರೂ ಓಂ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಅಂತ ಹೇಳ್ಕೊಬೋದು, ಓಂ ಕಾರ್ತಿಕೇಯ ನಮಃ ಅಂತ ಹೇಳ್ಕೊಬೋದು. ಅದನ್ನು ನೀವು 108 ಸರಿ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರೋಂಥ ಮಕ್ಕಳ ಕೈಗಳಲ್ಲಿ ನೀವು ಆ ಉತ್ತದ ಮಣ್ಣಿಗೆ ವಿಶೇಷವಾಗಿ ಪೂಜೆ ಮಾಡಿಸಬೇಕು. ಅದರಲ್ಲೂ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥವ್ರು ನಾಗರ ಕಟ್ಟೆಗಳಿಗೆ ವಿಶೇಷವಾಗಿ ಹಾಲನ್ನು ಅವರ ಕೈಯಿಂದ ಅವರೇ ಸ್ವತಃ ಅಭಿಷೇಕ ಮಾಡಿಸೋ ಅಂಥ ಪ್ರಯತ್ನನ ನೀವು ನಾಳೆ ದಿನ ಮಾಡಿ. ಯಾಕಂದರೆ ಯಾವುದಾದ್ರೂ ಒಂದು ದೋಷಗಳಿದ್ದಾಗ ನಾಗಸರ್ಪಗಳ ಸಂಚಾರದಿಂದ ಕಾಳಸರ್ಪ ಯೋಗಗಳು ಇರುತ್ತೆ ಮತ್ತು ದೋಷಗಳಿರುತ್ತೆ. ಅಂಥ ದೋಷಗಳೆಲ್ಲ ಹೋಗಬೇಕು ಅಂತಂದರೆ ನಾವು ನಾಗರ ಕಟ್ಟೆಗಳಿಗೆ ನಮ್ಮ ಕೈಯಾರೆ ನಾವು ಹಾಲಿನ ಅಭಿಷೇಕ ಮಾಡಬೇಕಾಗುತ್ತೆ. ಅದರಲ್ಲೂ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡಬೇಕಾಗುತ್ತೆ. ವಿಭೂತಿ ನೀರಿನಿಂದ ಅಭಿಷೇಕಗಳನ್ನ ನಾವು ಮಾಡಿದಾಗ ಅಂಥ ದೋಷಗಳು ಹೋಗುತ್ತೆ. ಅದಾದಮೇಲೆ ನೀವು ಮನೆಯಲ್ಲಿ ಪೂಜೆ ಮಾಡಿದಂತಹ ಆ ಉತ್ತದ ಮಣ್ಣನ್ನು ನೀವು ಇವತ್ತಿನ ದಿನಪೂರ್ತಿ ನೀವು ಅಲ್ಲೇ ದೇವರ ಮುಂದೆ ಬಿಟ್ಟು ತದನಂತರ ನೀವು ಆ ಉತ್ತದ ಮಣ್ಣನ್ನು ನೀವು ಎಸೆಯೋಕ್ಕೆ ಹೋಗಬಾರ್ದು. ಯಾಕಂದರೆ ವಿಶೇಷವಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡಿರೋಂಥ ಉತ್ತದ ಮಣ್ಣಲ್ಲಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರುತ್ತೆ. ಅದಕ್ಕೆ ನೀವು ಉತ್ತದ ಮಣ್ಣನ್ನು ತಗೊಳ್ಳುವಾಗ ಒಳ್ಳೆ ಜಾಗದಲ್ಲಿ ನೋಡಿ ತಗೊಂಬಂದು ಮಾಡ್ಕೊಳ್ಳಿ. ಆ ಉತ್ತದ ಮಣ್ಣನ್ನು ಡೈರೆಕ್ಟಾಗಿ ನೀವು ಕಲಸಿದ ನಂತರ ಪೂಜೆ ಎಲ್ಲ ಮಾಡಿದ ನಂತರ
ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಒಣಗಿಸಿದ ನಂತರ ಒಂದು ಬಟ್ಟೆಯಲ್ಲಿ, ಒಂದು ವೈಟ್ ಬಟ್ಟೆಯಲ್ಲಿ ಅದನ್ನು ಜಲ್ದಿಡಿರಿ. ಅದನ್ನು ಜಲ್ದಿಡಿದ ಮೇಲೆ ಅದನ್ನು ನಿಮಗೆ ಪೌಡ್ರಾಗಿ ಸಿಕ್ಕಿದಂತಹ ಆ ಉತ್ತದ ಮಣ್ಣನ್ನು ಒಂದು ಡಬ್ಬಿಲಿ ಹಾಕ್ಬಿಟ್ಟು ಮಕ್ಕಳು ಪ್ರತಿದಿನ ಓದೋಂಥ ಮಕ್ಕಳಿಗೆ ನೀವು ಏನು ಮಾಡಬೇಕು, ಒಂದೇ ಒಂದು ಚಿಟಿಕೆ ಹಾಲಿಗೆ ಹಾಕ್ಬಿಟ್ಟು ಕುಡಿಯೋವಂಥ ಪ್ರಯತ್ನನ ನೀವು ಕೊಡಬೇಕು. ಅಕಸ್ಮಾತ್ ಯಾರಿಗೆ ವಿವಾಹದಲ್ಲಿ ದೋಷ ಇದೆ ಅಂದರೆ ಏನೇ ಮಾಡಿದ್ರು ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಅದನ್ನು ನೀವು ಆ ಉತ್ತದ ಮಣ್ಣನ್ನು ನೀರಿಗೆ ಒಂದು ಚಿಟಿಕೆ ಹಾಕ್ಕೊಂಡು ಅರಿಶಿಣನ ಒಂದು ಸ್ವಲ್ಪ ನೀವು ಬೆರೆಸ್ಕೊಂಡು ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಉತ್ತದ ಮಣ್ಣು, ಒಂದು ಚಿಟಿಕೆ ವಿಭೂತಿ ಪುಡಿನ ನೀವು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ವಿವಾಹ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ, ಕಾಳಸರ್ಪ ದೋಷಗಳಿದ್ರೆ ನಿವಾರಣೆ ಆಗುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನಿಮಗೆ ಯಾರಿಗೆ ಸಂತಾನ ಆಗ್ತಾ ಇಲ್ಲ ಅಂಥವರು ಕೂಡ ಅಷ್ಟೇ ಆ ಉತ್ತದ ಮಣ್ಣನ್ನು ನೀವು ತಗೊಂಬಂದು ವಿಶೇಷವಾಗಿ ಪೂಜೆ ಮಾಡಿದಂತಹ ಉತ್ತದ ಮಣ್ಣನ್ನು ನೀವು ಅದನ್ನು ಸಹ ನೀವು ದೇಹಕ್ಕೆ ತಗೊಬೋದು. ಅಂದರೆ ಒಂದು ಚಿಟಿಕೆ ಆ ಉತ್ತದ ಮಣ್ಣನ್ನು ಜಲ್ಡೆ ಹಿಡ್ದಿರೋಂಥ ಉತ್ತದ ಮಣ್ಣನ್ನು ಹಾಲಿಗೆ ಹಾಕ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದಾದ್ರೂ ಶಾಪದೋಷಗಳಿಂದ, ಪಿತೃದೋಷಗಳಿಂದ ಅಥವಾ ಅಂಗಾರಕ ದೋಷಗಳಿಂದ, ಗ್ರಹ ಬಾಧೆಗಳಿಂದ ಈ ರೀತಿ ಸಮಸ್ಯೆಗಳಿದ್ದರೆ ಅದು ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸುಬ್ರಹ್ಮಣ್ಯನ ದೇವಸ್ಥಾನಗಳಿರೋಂಥ ದೇವಸ್ಥಾನಗಳಲ್ಲಿ ನೀವು ಯಥೇಚ್ಛವಾಗಿ ಅಭಿಷೇಕ ಮಾಡಬೇಕು. ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ನೀವು ಈ ಸುಬ್ರಹ್ಮಣ್ಯನ ಆರಾಧನೆಯನ್ನು ನೀವು ಮಾಡಿಕೊಂಡಿದ್ದೆ ಆದರೆ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಸ್ನೇಹಿತರೆ, ಒಟ್ಟು ಕುಟುಂಬದಲ್ಲಿ ನಾವು ಅದರಲ್ಲೂ ಗಂಡ ಹೆಂಡತಿ ಮಕ್ಕಳಿರೋಂಥ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಕುಟುಂಬವು ಕೂಡ ತುಂಬಿದ ಕುಟುಂಬ ಆಗಿರುತ್ತೆ. ಯಾವುದೇ ರೀತಿಯ ಮನಸ್ತಾಪಗಳು ಬರೋದಿಲ್ಲ, ಕಿತ್ತಾಟ ಬರೋದಿಲ್ಲ. ಅವರು ಎಷ್ಟು ಅನ್ಯೋನ್ಯವಾಗಿ ಸುಖವಾಗಿ ಸಂತೋಷವಾಗಿದ್ದಾರೋ ಅದೇ ರೀತಿ ನಮ್ಮ ಕುಟುಂಬದಲ್ಲೂ ನಾವು ಕೂಡ ನಮ್ಮ ತಂದೆಯ ಜೊತೆ, ಮಕ್ಕಳ ಜೊತೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರ ಜೊತೆ ಒಗ್ಗಟ್ಟಿನಿಂದ ನಾವು ಬಾಳೋದಕ್ಕೆ ಪೂರ್ಣ ಕುಟುಂಬ ಅನ್ನೋದು ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾಳೆ ದಿನ ಚಂಪಾಷಷ್ಠಿ ದಿನ ವಿಶೇಷ ಆಚರಣೆ ಇರುತ್ತೆ. ಈ ಸರಳವಾಗಿ ನೀವು ಆಚರಣೆ ಮಾಡ್ಕೊಬೋದು. ಉಪವಾಸ ಇರೋ ಅಂಥವ್ರು ಒಪ್ಪತ್ತಿನ ತನಕ ಮಾತ್ರ ಉಪವಾಸ ಇದ್ದು ದೇವರ ದರ್ಶನ ಆದ ನಂತರ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದನ ನೀವು ಸ್ವೀಕರಣೆ ಮಾಡ್ಬೋದು. ಆ ರೀತಿ ಮಾಡಿ. ಯಾಕಂದರೆ ನಾಳೆ ದಿನ ಯಾವತ್ತೂ ಸುಬ್ರಹ್ಮಣ್ಯನಿಗೆ ತುಂಬ ಮಡಿ ಇರಬೇಕು. ನಾಳೆ ದಿನ ಅಪ್ಪಿತಪ್ಪಿ ನಾನ್ ವೆಜ್ ಕೂಡ ಮುಟ್ಟೋಕ್ಕೆ ಹೋಗಬೇಡಿ, ತಿನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನಾಳೆ ದಿನ ನಾನ್ ವೆಜ್ ತಿಂದಿದ್ದೆ ಆದರೆ ಚರ್ಮ ವ್ಯಾಧಿಗಳು ಬಂದ್ಬಿಡುತ್ತೆ. ನಿಮಗೆ ಗೊತ್ತಿಲ್ಲದಿದ್ದಂಗೆ ಸೋರಿಯಾಸಿಸ್ ಅನ್ನೋ ಸಮಸ್ಯೆಗಳು ಬರುತ್ತೆ. ಯಾಕಂದರೆ ಸುಬ್ರಹ್ಮಣ್ಯ ದೇವರು ಯಾವಾಗಲೂ ಅಷ್ಟೇ ಮಡಿವಂತಿಕೆಯ ದೇವರಾಗಿರ್ತಾರೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ತಾಮಸಿಕ ಆಹಾರಗಳನ್ನ ನಾವು ತಿಂದ್ಕೊಂಡು ಈ ಉಪವಾಸನ ನಾವು ಆಚರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಇಲ್ಲಿ ಯಾರಿಗೂ ಯಾವುದೇ ರೀತಿ ಬಲವಂತ ಇಲ್ಲ. ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ಮಾಡ್ಕೊಬೇಕು ಅನ್ನೋ ಅಭಿಲಾಷೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಯೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಸರಳವಾಗಿ ಆಚರಣೆ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ದಿನ ಒಂದು ಒಳ್ಳೆಯ ದಿನ ಬಂದಾಗ ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಮನೆಗಳಲ್ಲಿ ಏನಾದರೂ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀರಿ ಅಂದರೆ ಚಂಪಾಷಷ್ಠಿಗೆ ಬರುವಂತಹ ಕಥೆನ ಕೂಡ ನೀವು ಕೇಳಿಸ್ಕೊಬೇಕು ಅಥವಾ ನೀವು ಒಂದು ಸಾರಿ ಆದರೂ ಓದಬೇಕು. ಆ ರೀತಿ ಕಥೆಗಳನ್ನು ನಾವು ಓದಿದಾಗ ಸಂಪೂರ್ಣವಾಗಿ ಪೂರ್ಣ ಪ್ರತಿಫಲ ನಮಗೆ ದೊರಕೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.